ನಮಸ್ಕಾರ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು 13 ವರ್ಷಗಳ ಹಿಂದೆ ಏನು ಸೌಜನ್ಯಳ ಮೇಲೆ ಏನು ಆ ಒಂದು ಘನಘೋರ ಕೃತ್ಯ ನಡೀತು, ಆ ಒಂದು ಸ್ಥಳದಲ್ಲಿ ನಾವು ಇದ್ದೀವಿ. ಸೊ ಇಲ್ಲಿ ಈ ಒಂದು ಸ್ಥಳ ನಿಮಗೆಲ್ರಿಗೂ ಚಿರಪರಿಚಿತ ಆಗಿದೆ, ಆದರೂ ಕೂಡ ತೋರಿಸ್ತಾ ಹೋಗ್ತೀವಿ. ಮತ್ತು ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಸೌಜನ್ಯಳ ಸೋದರ ಮಾವ ವಿಠಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ಅವರು ಅವತ್ತಿನ ದಿನ ಏನಾಯಿತು ಅನ್ನೋದನ್ನ ಅವರೇ ತಿಳಿಸ್ಕೊಡ್ತಾ ಹೋಗ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ವಿಠಲ್ ಗೌಡ, ಸೌಜನ್ಯ ಮಾವ. ಓಕೆ ಸರ್, ಅವತ್ತು ಏನಾಯ್ತು ಸರ್ ಆ್ಯಕ್ಚುಲಿ? ಸರ್, ನಮ್ಮ ಮನೆಯಲ್ಲಿ ಹೊಸ ಅಕ್ಕಿ ಊಟ, ನಮ್ಮ ಇದೊಂದು ಫಂಕ್ಷನ್ ಇತ್ತು, ಪೂಜೆ ಇತ್ತು. ಅವತ್ತು ಮಧ್ಯಾಹ್ನ ಅಂದರೆ ಒಂದೂವರೆ ಗಂಟೆ ಬರೋರು. ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ 4:15 ಬಸ್ಸಲ್ಲಿ ಇದ್ದು ನಾವು ನೋಡಿದ್ವಿ. ಇದೇ ಪ್ಲೇಸಲ್ಲಿ ನಮ್ಮದು ಹೋಟ್ಲ್ ಇರೋದು, ಆ ಪ್ಲೇಸ್ ಅದು ಹೋಟ್ಲ್ ನಮ್ಮದು. ನಾವು ಮನೆಯಿಂದ ಬರಬೇಕಂದ್ರೆ ಈ ಬಸ್ಸಲ್ಲಿ ಮನೇಲಿ ಬರಬೇಕಂದ್ರೆ ಈ ಬಸ್ಸಲ್ಲಿ ಇಳಿದು ನೋಡಿದ್ವಿ. ಇಳಿದ್ಬಿಟ್ಟು ನಮ್ಮ ಇಶ್ ಮಾಡಿ ಬರ್ತಾನಂತೆ ಛತ್ರಿ ಹಿಡ್ಕೊಂಡು. ಆವಾಗ ಮಳೆ ಬರ್ತಾಯಿತ್ತು, ಜಿರಿ ಮಳೆ ಬರ್ತಾಯಿತ್ತು. ಇಳಿದು ಹೋಗುವ ನೋಡಿದ್ವಿ, ಇಶ್ ಮಾಡಿದ್ವಿ. ಅವಳಷ್ಟು ಹೊಲ್ದು ನಮ್ಮ ಪಾಡಿಗೆ ನಾವು ಹೋದ್ವಿ. ನಂತರ 6 ಗಂಟೆಗೆ ನಮಗೆ ಗೊತ್ತಾಯಿತು ಸೌಜನ್ಯ ಮನೆಗೆ ಮುಟ್ಟಲಿಲ್ಲ ಅಂತ. ಅವರ ಸೌಜನ್ಯ ತಾಯಿ ಫೋನ್ ಮಾಡಿದ್ಲು, ಸೌಜನ್ಯ ಮನೆ ಬರಲಿಲ್ಲ ಏನು ಅಂತ. ಆವಾಗ ನಮಗೆ ಈ ಥರ ಆಗಿದೆ, ಇಲ್ಲಿಂದ 4:15 ಇಲ್ಲಿಂದ ಪಾಸ್ ಆಗಿದ್ದಾಳೆ, ನಮ್ಮ ಎದುರಿಗೆ ಪಾಸ್ ಆಗಿದ್ದಾಳೆ ಅಂತ. ಆವಾಗ ಅದೇ ಪ್ಲೇಸ್ ಮತ್ತು ಆ ಪ್ಲೇಸ್ ಬಗ್ಗೆ ತೋರಿಸ್ತೀವಿ ನಾವು. ಈಗ ಹೋಗೋವಾಗ ತೋರಿಸ್ಕೊಂಡು ಹೋಗ್ತೀವಿ. ಈಗ ನಂತರ ಆ ಹೊತ್ತಿ ನಾವು ಈ ಪ್ಲೇಸಲ್ಲಿ ನೋಡಿರೋದು. ನಾವು ಸೌಜನ್ಯ ಲಾಸ್ಟ್ ಮೂಮೆಂಟ್ ನೋಡಿದ್ದಿಲ್ಲ. ನಾವು ಇದೇ ಪ್ಲೇಸಲ್ಲಿ ನಾವು ಆ ಸೈಡ್ ಇದ್ವಿ, ಸೌಜನ್ಯ ಇಲ್ಲಿದ್ಲು. ಅವಳ ಫ್ರೆಂಡು ಈ ಕಡೆ ಹೋಗ್ತಾಳೆ, ಇವಳು ಆ ಕಡೆ ನಡ್ಕೊಂಡು ಹೋಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಅವರ ಸೋದರ ಮಾವ ಹೇಳೋ ಥರ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ನನ್ನ ಹಿಂಬದಿಯಲ್ಲಿರ್ತಕ್ಕಂಥದ್ದು ಒಂದು ರಸ್ತೆ. ಈ ರಸ್ತೆ ನಿಮ್ಗೆ ಎಲ್ಲಿಗೆ ತಲುಪುತ್ತೆ ಅಂತ ನಿಮಗೆ ತಿಳಿಯುತ್ತೆ. ಈ ಒಂದು ಉಜಿರೆಯಿಂದ ಬರ್ತಕ್ಕಂಥ ರಸ್ತೆ ಇದಾಗಿರುತ್ತೆ. ಏನು ನನ್ನಲ್ಲಿ ತೋರಿಸ್ತಾ ಇದ್ದೀನಿ, ಅಂಗಡಿ ಮುಂಗಟ್ಟುಗಳಿದೆ. ಆ ಅಂಗಡಿ ಮುಂಗಟ್ಟುಗಳು ಇರ್ತಕ್ಕಂಥ ಸ್ಥಳ ಭಾಗದಲ್ಲೇ ಸೋದರ ಮಾವ ಈಗೇನು ನಮ್ಮ ಜೊತೆ ಮಾತಾಡಿದ್ರು, ಆ ವಿಠಲ್ರವರ ಅಂಗಡಿ ಕೂಡ ಅಲ್ಲೇ ಇರ್ತಿದೆ. ಏನು ಕಾಲೇಜು ಮುಗಿಸ್ಕೊಂಡು ಆ ದಿನ ಬರ್ತಾರೆ ಸೌಜನ್ಯ ಅವರು. ಆ ಕಾಲೇಜ್ ಮುಗಿಸ್ಕೊಂಡು ಬಂದಂಥ ಸಮಯದಲ್ಲಿ ಬಸ್ ಇಳಿದ ನಂತರ ಅವರ ಸೋದರ ಮಾವನಿಗೆ ಮಾತಾಡಿಸಿ ನಂತರ ನಾನು ಮನೆಗೆ ನಾನು ತೆರಳ್ತಾ ಇದ್ದೀನಿ ಮಾವ ಅಂತ ಹೇಳಿ ಕೂಡ ಹೊರಡ್ತಾರೆ. ಅವ್ರು ಇದೇ ನೋಡಿ, ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಥಳ ಭಾಗದಲ್ಲೇ ಕೂಡ ಅವರು ನಿಂತ್ಕೊಂಡಿರ್ತಕ್ಕಂಥದ್ದು ಬಸ್ನಿಂದ ಇಳಿಯೋಂಥದ್ದು. ಇಳಿದು ಕೂಡ ಇಲ್ಲಿಂದ ನೀವೇನು ನಾನು ತೋರಿಸೋಂಥ ರಸ್ತೆ ಇದೆ, ಆ ರಸ್ತೆಯ ಉದ್ದಕ್ಕೂ ಕೂಡ ನಡ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲಿಂದ ಸರಿಸುಮಾರು ಒಂದು 2-3 ಕಿಲೋಮೀಟ್ರು ಅವರ ಮನೆಯ ಜಾಗಕ್ಕೆ ತಲುಪುವಂಥದ್ದು. ಆದಿ ಕೂಡ ನಾನು ತೋರಿಸ್ತೀನಿ. ಇಲ್ಲಿಂದ ನಡ್ಕೊಂಡೇ ಹೋಗಬೇಕು. ಬಸ್ ಇಳಿದು ನಡ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಆ ಘನಘೋರ ಕೃತ್ಯ ನಡೆದೋಗುತ್ತೆ. ರಾತ್ರಿ ಹುಡುಕಾಟಕ್ಕೆ ಇದು ಮಾಡ್ತಾರೆ. ಕಾಲೇಜ್ಗೆ ತೆರಳಿದಂಥ ಒಂದು ಸೌಜನ್ಯ ಮನೆಗೆ ಬರಲ್ಲ. ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್ಗೆ ಭಯಭೀತರಾಗ್ತಾರೆ. ನಂತರ ಅವ್ರ ಮಾವಂದ್ರಿಗೆ ಫೋನ್ ಹಾಕ್ತಾರೆ. ಅವರು ಕೂಡ ನಾನು ಈಗ ತಾನೇ ಮಾತಾಡಿಸ್ತೇನೋ ವಿಚಾರ ಕೇಳ್ಪಡುತ್ತೆ. ಅವರು ಬರಸಿಡಿಲ್ಲಂತೆ ಗೊತ್ತಾಗ್ದೇ ಹುಡುಕಾಟಕ್ಕೆ ಸ್ಟಾರ್ಟ್ ಆಗ್ತಾರೆ, ಹುಡುಕಾಟಕ್ಕೆ ಮುಂದಾಗ್ತಾರೆ. ತದನಂತರ ಏನಾಗುತ್ತೆ ಅನ್ನೋದನ್ನ ಅವರ ತಾಯಿಯ ಬಳಿ ತಿಳ್ಕೊಳ್ಳೋಣ. ನೋಡ್ತಾ ಇರಿ ಪ್ರಜಾಧ್ವನಿ TV.